ಏನಾಗುತ್ತೆ, ಮಗು ಗರ್ಭದೊಳಗಡೆ ಇದ್ದಾಗ 3rd ಮಂತ್ 5th ಮಂತ್ 6th ಮಂತ್ ಅಲ್ಲೆಲ್ಲ ಫ್ಲೋಟ್ ಆಗ್ತಾ ಇರುತ್ತೆ, ಒಂದ್ ಕಡೆ ಇರೋದಿಲ್ಲ. ಅದು ಟ್ರಾನ್ಸ್ಫರ್ಸ್ ಲೈಕ್ ಅಂದ್ರೆ ಮಗು ಅಡ್ಡಡ್ಡ ಇರುತ್ತೆ. ಈ ತರ ಕಂಡೀಷನ್ ನಲ್ಲಿ ನಾರ್ಮಲ್ ಡೆಲಿವರಿ ಸಾಧ್ಯನೇ ಇಲ್ಲ. ನಾರ್ಮಲ್ ಡೆಲಿವರಿ ಟ್ರೈ ಮಾಡಿದ್ರೆ ತುಂಬಾನೇ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಫೀಟಲ್ ಪ್ರೆಸೆಂಟೇಷನ್ ಅಂದ್ರೆ ಪ್ರೆಗ್ನೆನ್ಸಿ ರಿಪೋರ್ಟ್ ಅಲ್ಲಿ ಯೂಶಲಿ ಮೆನ್ಷನ್ ಮಾಡಿರ್ತಾರೆ ಫೀಟಲ್ ಪ್ರೆಸೆಂಟೇಷನ್ ಅಂತ, ಅದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನೀವೆಲ್ಲ ನೋಡಿರ್ತೀರಾ, ಯೂಶಲಿ ಯಾರು ಕ್ಯಾರಿಂಗ್ ಇದ್ದೀರಾ, ಪರ್ಟಿಕ್ಯುಲರ್ಲಿ 8th ಇಲ್ಲ 9th ಮಂತ್ ಪ್ರೆಗ್ನೆನ್ಸಿಲಿ ಫೀಟಲ್ ಪ್ರೆಸೆಂಟೇಷನ್, ಲಾಂಜಿಟ್ಯೂಡಿನಲ್ ಸಿಫಾಲಿಕ್ ಪ್ರೆಸೆಂಟೇಷನ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅದೇನಂತಂದ್ರೆ, ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಪ್ರೆಸೆಂಟೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಏನಾಗುತ್ತೆ, ಮಗು ಗರ್ಭದೊಳಗಡೆ ಇದ್ದಾಗ 3rd ಮಂತ್ 5th ಮಂತ್ 6th ಮಂತ್ ಅಲ್ಲೆಲ್ಲ ಫ್ಲೋಟ್ ಆಗ್ತಾ ಇರುತ್ತೆ, ಒಂದ್ ಕಡೆ ಇರೋದಿಲ್ಲ. ಅದು ಸ್ವಲ್ಪ ಹೊತ್ತು ಹೆಡ್ ಲೆಫ್ಟ್ ಅಲ್ಲಿ ಇದ್ರೆ ಆಮೇಲೆ ರೈಟ್ ಟರ್ನ್ ಆಗಿರುತ್ತೆ. ಆತರ ಬೇಸಿಕಲಿ ಏನ್ ಅಂದ್ರೆ ಅಕ್ವೇರಿಯಂ ಅಲ್ಲಿ ಫಿಶ್ ಇರಲ್ವಾ, ಆತರ ಅದು ಫ್ಲೋಟ್ ಆಗ್ತಾ ಇರುತ್ತೆ, ಒಂದೇ ಕಡೆ ಇರೋದಿಲ್ಲ. ಅದೇ ಒಂದು 30 ವೀಕ್ಸ್ ಕ್ರಾಸ್ ಆದ್ಮೇಲೆ ಮಗು ಒಂದ್ ಕಡೆ ಫಿಕ್ಸ್ ಆಗುತ್ತೆ. ಅಂದ್ರೆ ಹೆಡ್ ಬಂದ್ಬಿಟ್ಟು ಒಂದ್ ಕಡೆ ಇರುತ್ತೆ, ಅಂದ್ರೆ ಸ್ಟೇಷನರಿ ಆಗಿ ಒಂದ್ ಕಡೆ ಇರುತ್ತೆ, ಆದಷ್ಟು ಮೂವ್ ಆಗಲ್ಲ. ಸೊ ಆ 30 ವೀಕ್ಸ್ ಮೇಲೆ ಹೆಡ್ ಸರ್ವಿಕ್ಸ್ ರಿಲೇಷನ್ ಅಲ್ಲಿ ಯಾವ ತರ ಇದೆ ಅಂದ್ರೆ, ಆ ಯುಟ್ರಸ್ ಎಂಟ್ರೆನ್ಸ್ ಏನಿದೆ ಅದನ್ನ ನಾವು ಸರ್ವಿಕ್ಸ್ ಅಂತೀವಿ. ಸೊ ಆ ಸರ್ವಿಕ್ಸ್ ಹತ್ರ ಯಾವ ಪಾರ್ಟ್ ಇದೆ ಅದನ್ನ ನಾವು ಪ್ರೆಸೆಂಟೇಷನ್ ಅಂತೀವಿ. ಅಂದ್ರೆ 30 ವೀಕ್ಸ್ ಆದ್ಮೇಲೆ ಮಗು ಒಂದ್ ಕಡೆ ಬಂದು ಸೆಟ್ಲ್ ಆಗುತ್ತೆ, ಅಂದ್ರೆ ಒಂದ್ ಕಡೆ ಬಂದು ಅದು ಒಂದೇ ಪೊಸಿಷನ್ ಅಲ್ಲಿ ಇರುತ್ತೆ, ಅಂದ್ರೆ ಸ್ವಲ್ಪ ಆ ಕಡೆ ಮೂವ್ ಆಗ್ತಾ ಇರುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಒಂದೇ ಪೊಸಿಷನ್ ಇರುತ್ತೆ. ಅವಾಗ ಯುಟರಸ್ ಸರ್ವಿಕ್ಸ್, ಅದು ಡೋರ್ ಅಂತ ಏನಂತೀವಿ ಅಥವಾ ಗರ್ಭಕಂಠ ಅಂತ ಏನಂತೀವಿ, ಅದರ ಹತ್ರ ಮಗುದು ಯಾವ ಪಾರ್ಟ್ ಇದೆ ಅದನ್ನ ನಾವು ಪ್ರೆಸೆಂಟಿಂಗ್ ಪಾರ್ಟ್ ಅಥವಾ ಪ್ರೆಸೆಂಟೇಷನ್ ಅಂತೀವಿ. ಸೊ ಪ್ರೆಸೆಂಟೇಷನ್ ಅಂದ್ರೆ ಇದು. ನೆಕ್ಸ್ಟ್, ಈ ಪ್ರೆಸೆಂಟೇಷನ್ ಅಲ್ಲಿ ಯಾವ್ಯಾವ ಟೈಪ್ ಇದೆ? ಫಸ್ಟ್ ಮೋಸ್ಟ್ ಕಾಮನ್ ಅಂತಂದ್ರೆ ಸಿಫಾಲಿಕ್ ಪ್ರೆಸೆಂಟೇಷನ್, ನೆಕ್ಸ್ಟ್ ಬ್ರೀಚ್ ಪ್ರೆಸೆಂಟೇಷನ್, ಟ್ರಾನ್ಸ್ವರ್ಸ್ ಲೈ, ಶೋಲ್ಡರ್ ಪ್ರೆಸೆಂಟೇಷನ್. ಇದು ಯೂಶಲಿ ನೋಡುವಂತ ಪ್ರೆಸೆಂಟೇಷನ್. ಬಟ್ ಇದರಲ್ಲಿ ಮೋಸ್ಟ್ ಕಾಮನ್ ಅಂತಂದ್ರೆ ಸಿಫಾಲಿಕ್ ಪ್ರೆಸೆಂಟೇಷನ್. ಸಿಫಾಲಿಕ್ ಪ್ರೆಸೆಂಟೇಷನ್ ಅಂತಂದ್ರೆ ಮಗುದ ಹೆಡ್ ಸರ್ವಿಕ್ಸ್ ಹತ್ರ ಇರುತ್ತೆ. ಸೊ ಆ ಡೆಲಿವರಿ ಮಾಡಿದಾಗ ಫಸ್ಟ್ ಹೆಡ್ ಬರುತ್ತೆ, ಆಮೇಲೆ ಚೆಸ್ಟ್, ಹೊಟ್ಟೆ ಮತ್ತೆ ಕಾಲುಗಳು ಬರುತ್ತೆ. ಸೊ ಈ ಸಿಫಾಲಿಕ್ ಪ್ರೆಸೆಂಟೇಷನ್ ಏನಿದೆ ಇದು ನಾರ್ಮಲ್ ಡೆಲಿವರಿಗೆ ಮೋಸ್ಟ್ ಐಡಿಯಲ್ ಟೈಪ್ ಆಫ್ ಪ್ರೆಸೆಂಟೇಷನ್. ಸೊ ಸಿಫಾಲಿಕ್ ಪ್ರೆಸೆಂಟೇಷನ್ ಇದ್ರೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡಬಹುದು. ನೆಕ್ಸ್ಟ್ ಕಾಮನ್ ಅಂತಂದ್ರೆ ಬ್ರೀಚ್ ಪ್ರೆಸೆಂಟೇಷನ್. ಬ್ರೀಚ್ ಪ್ರೆಸೆಂಟೇಷನ್ ಅಂತಂದ್ರೆ ಮಗುದು ಹೆಡ್ ಮೇಲೆ ಇರುತ್ತೆ, ಅಂದ್ರೆ ಗರ್ಭಕೋಶದ ಮೇಲ್ಗಡೆ ಇರುತ್ತೆ, ಬಟಕ್ಸ್ ಸರ್ವಿಕ್ಸ್ ಹತ್ರ ಇರುತ್ತೆ. ಸೊ ಈ ಕೇಸಸ್ ಅಲ್ಲಿ ನಾರ್ಮಲ್ ಡೆಲಿವರಿ ಮಾಡಿದಾಗ ಫಸ್ಟ್ ಕಾಲ್ಗಳು ಹೊರಗಡೆ ಬರುತ್ತೆ, ಬಟಕ್ಸ್ ಮತ್ತೆ ಕಾಲ್ಗಳು ಹೊರಗಡೆ ಬರುತ್ತೆ, ಲಾಸ್ಟ್ ಅಲ್ಲಿ ಹೆಡ್ ಬರುತ್ತೆ. ಸೊ ಈ ತರ ಟೈಪ್ ಆಫ್ ಪ್ರೆಸೆಂಟೇಷನ್ ಅಲ್ಲಿ ನಾರ್ಮಲ್ ಡೆಲಿವರಿ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ನೆಕ್ಸ್ಟ್ ಪ್ರೆಸೆಂಟೇಷನ್ ಟ್ರಾನ್ಸ್ಫರ್ಸ್ ಲೈ, ಅಂದ್ರೆ ಮಗು ಅಡ್ಡಡ್ಡ ಇರುತ್ತೆ. ಈ ತರ ಕಂಡೀಷನ್ ನಲ್ಲಿ ನಾರ್ಮಲ್ ಡೆಲಿವರಿ ಸಾಧ್ಯನೇ ಇಲ್ಲ. ನಾರ್ಮಲ್ ಡೆಲಿವರಿ ಟ್ರೈ ಮಾಡಿದ್ರೆ ತುಂಬಾನೇ ಕಾಂಪ್ಲಿಕೇಶನ್ಸ್ ಆಗುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಪ್ರೆಸೆಂಟೇಷನ್ ಶೋಲ್ಡರ್ ಪ್ರೆಸೆಂಟೇಷನ್, ಅಂದ್ರೆ ಮಗುದು ಶೋಲ್ಡರ್ ಸರ್ವಿಕ್ಸ್ ಹತ್ರ ಇರುತ್ತೆ, ಅಂದ್ರೆ ಗರ್ಭಕಂಠ ಹತ್ರ ಇರುತ್ತೆ. ಸೊ ಇದು ಅಷ್ಟೇ ನಾರ್ಮಲ್ ಡೆಲಿವರಿ ಸಾಧ್ಯನೇ ಇಲ್ಲ. ಸೊ ಕೆಲವರು ಕೇಳ್ತಾರೆ, ಸರ್ ನಾರ್ಮಲ್ ಡೆಲಿವರಿ ಆಗುತ್ತಾ, ನಾರ್ಮಲ್ ಡೆಲಿವರಿ ಆಗಲ್ವಾ? ಸೊ ಈ ತರ ಟ್ರಾನ್ಸ್ಫರ್ಸ್ ಲೈ ಅಥವಾ ಶೋಲ್ಡರ್ ಪ್ರೆಸೆಂಟೇಷನ್ ಇತ್ತು ಅಂದ್ರೆ ನಾರ್ಮಲ್ ಡೆಲಿವರಿ ಸಾಧ್ಯನೇ ಇಲ್ಲ. ಇನ್ ಕೆಲವರು ಕೇಳ್ತಾರೆ, ಸರ್ ಯಾಕೆ ಮೊದಲೆಲ್ಲ ನಾರ್ಮಲ್ ಡೆಲಿವರಿ ತಾನೇ ಇದ್ದಿದ್ದು, ಸಿಸೇರಿಯನ್ ಎಲ್ಲ ಇತ್ತಾ, ಅವಾಗ ಎಲ್ಲ ಏನೇ ಪ್ರೆಸೆಂಟೇಷನ್ ಇದ್ರು ನಾರ್ಮಲೇ ಮಾಡ್ತಾ ಇದ್ರಲ್ವಾ ಅಂತ. ಸ್ನೇಹಿತರೆ ಏನಾಗುತ್ತೆ, ಅಫ್ಕೋರ್ಸ್ ನಾರ್ಮಲ್ ಮಾಡ್ಬೋದು. ನೀವು ನೋಡಿದೀರಾ, ನಮ್ಮ ಅಜ್ಜಿ ಇಲ್ಲ ಅವರೆಲ್ಲ ಹೇಳೋದು ಕೇಳಿದೀರಾ ನೀವು. ಅವ್ರಿಗೆ 7 ಜನ ಮಕ್ಕಳು 8 ಜನ ಮಕ್ಕಳು, ಅದ್ರಲ್ಲಿ ಒಬ್ರು ಇಬ್ರು ಡೆಲಿವರಿ ಟೈಮಲ್ಲಿ ಸತ್ತೋದ್ರು ಅಥವಾ ಹುಟ್ಟಿದ ತಕ್ಷಣ ಸತ್ತೋದ್ರು. ಯಾಕೆ ಅಂದ್ರೆ ಈ ತರ ಏನೋ ಪ್ರೆಸೆಂಟೇಷನ್ ಪ್ರಾಬ್ಲಮ್ ಇರುತ್ತೆ, ನಾರ್ಮಲ್ ಡೆಲಿವರಿ ಮಾಡಿರ್ತಾರೆ, ಮಗು ಸತ್ತೋಗುತ್ತೆ, ಅಥವಾ ಕೆಲವೊಂದ್ಸಲ ಕಾಂಪ್ಲಿಕೇಶನ್ಸ್ ಆಗಿ ಇವನ್ ತಾಯಿನೂ ಸಹ ಸಾಯ್ಬೋದು. ಸೊ ಹಾಗಾಗಿ ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್ ಟು ಡಿಸೈಡ್ ನಾರ್ಮಲ್ ಡೆಲಿವರಿನ ಅಥವಾ ಸಿಸೇರಿಯನ್ ಅಂತ ನಾವು ಡಿಸೈಡ್ ಮಾಡಕ್ಕೆ. ನೆಕ್ಸ್ಟ್ ಪ್ರೆಸೆಂಟೇಷನ್ ಕೆಲವೊಂದ್ಸಲ ಏನಾಗುತ್ತೆ, ಚೇಂಜಿಂಗ್ ಪ್ರೆಸೆಂಟೇಷನ್ ಅಂತ ಕೊಟ್ಟಿರ್ತಾರೆ. ಬೇಸಿಕಲಿ ಇದ್ರ ಅರ್ಥ ಏನು ಅಂತಂದ್ರೆ ಮಗು ಒಂದ್ ಕಡೆ ಫಿಕ್ಸ್ ಆಗಿಲ್ಲ ಅಥವಾ ಒಂದ್ ಕಡೆ ಸ್ಟೇಷನರಿ ಆಗಿಲ್ಲ. ಸೊ ಬೇಸಿಕಲಿ ನಾವು ಪ್ರೆಸೆಂಟೇಷನ್ ಯಾವಾಗ ಇಂಪಾರ್ಟೆಂಟ್ ಅಂತಂದ್ರೆ 30 ವೀಕ್ಸ್ ಆದ್ಮೇಲೆ. ಯಾಕೆ ಅಂತಂದ್ರೆ 30 ವೀಕ್ಸ್ ಒಳಗಡೆ ಏನಾಗುತ್ತೆ, ಮಗು ಒಂದ್ ಕಡೆ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಹಂಗಾಗಿ ಪ್ರೆಸೆಂಟೇಷನ್ ಇವನ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ರು ಸಹ ಡೆಲಿವರಿ ಟೈಮ್ ಅಷ್ಟಕ್ಕೆ ಅದು ಚೇಂಜ್ ಆಗಿರುತ್ತೆ. ಸೊ 30 ವೀಕ್ಸ್ ಮೇಲೆ ಏನ್ ಪ್ರೆಸೆಂಟೇಷನ್ ನಿಮ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದು ಮೋಸ್ಟ್ ಆಫ್ ದ ಟೈಮ್ಸ್ ಡೆಲಿವರಿ ಟೈಮ್ಗೆ ಅದೇ ಪ್ರೆಸೆಂಟೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ 32 ವೀಕ್ಸ್ ಸ್ಕ್ಯಾನ್ ಮಾಡಿಸಿರ್ತಾರೆ, ಅದ್ರಲ್ಲಿ ಸಿಫಾಲಿಕ್ ಪ್ರೆಸೆಂಟೇಷನ್ ಅಂತಂದ್ರೆ ಯೂಶಲಿ ಡೆಲಿವರಿ ಟೈಮ್ ಅಂದ್ರೆ 38, 39 ಇಲ್ಲ 40 ವೀಕ್ಸ್ ಟೈಮ್ ಏನ್ ಡೆಲಿವರಿ ಆಗುತ್ತೆ ಯೂಶಲಿ ಅದೇ ಪ್ರೆಸೆಂಟೇಷನ್ ಅಲ್ಲೇ ಇರುತ್ತೆ. ಸೊ ಈ ಪ್ರೆಸೆಂಟೇಷನ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಟು ಪ್ಲಾನ್ ದ ಡೆಲಿವರಿ. ಸೊ ಕೆಲವೊಂದು ಕಂಡೀಷನ್ಸ್ ಅಥವಾ ಕೆಲವೊಂದು ಪ್ರೆಸೆಂಟೇಷನ್ಸ್ ನಾರ್ಮಲ್ ಡೆಲಿವರಿ ಸಾಧ್ಯನೇ ಇಲ್ಲ. ಕೆಲವೊಂದು ಪ್ರೆಸೆಂಟೇಷನ್ ಲೈಕ್ ಸಿಫಾಲಿಕ್ ಪ್ರೆಸೆಂಟೇಷನ್ ಈಸ್ ಐಡಿಯಲ್ ಫಾರ್ ನಾರ್ಮಲ್ ಡೆಲಿವರಿ. ಹಂಗನ್ಬಿಟ್ಟು ನನಗೆ ನೆಕ್ಸ್ಟ್ ಕಾಮೆಂಟ್ಸ್ ಹಾಕ್ಬೇಡಿ, ಸರ್ ಸಿಫಾಲಿಕ್ ಪ್ರೆಸೆಂಟೇಷನ್ ಇತ್ತು ಡಾಕ್ಟರ್ ಸಿಸೇರಿಯನ್ ಮಾಡಿದ್ರು ಅಂತ. ಬೇಸಿಕಲಿ ಏನಂತಂದ್ರೆ ನಾರ್ಮಲ್ ಡೆಲಿವರಿನ ಸಿಸೇರಿಯನ್ ಅಂತ ಡಿಸೈಡ್ ಮಾಡೋಕ್ಕೆ ಮೆನಿ ಫ್ಯಾಕ್ಟರ್ಸ್, ಅದರಲ್ಲಿ ಪ್ರೆಸೆಂಟೇಷನ್ ಒಂದು. ಸೊ ಸಿಫಾಲಿಕ್ ಪ್ರೆಸೆಂಟೇಷನ್ ಇದ್ಬಿಟ್ಟು ಮಗು ಸುತ್ತ ನೀರೇ ಇಲ್ಲ ಅಥವಾ ಫುಲ್ ಕಡಿಮೆ ಇದೆ ಅಂತಂದ್ರೆ ನಾರ್ಮಲ್ ಡೆಲಿವರಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ನಿಮ್ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಸ್ನೇಹಿತರೆ. ಸೊ ಏನಾಗುತ್ತೆ, ಈ ಪ್ರೆಸೆಂಟೇಷನ್ ಬಗ್ಗೆ ನಮಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಸರ್ ಈ ತರ ರಿಪೋರ್ಟ್ಸ್ ಕಳಿಸ್ಬಿಟ್ಟು ಬ್ರೀಚ್ ಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದಾರೆ ಸರ್, ಇದ್ರ ಅರ್ಥ ಏನು? ಈ ತರ ತುಂಬಾನೇ ಪ್ರೆಸೆಂಟೇಷನ್ ರಿಲೇಟೆಡ್ ನನಗೆ ಕ್ವೈರೀಸ್ ಬರ್ತಾ ಇದೆ. ಹಾಗಾಗಿ ಈ ವಿಡಿಯೋನ ಡಿಟೇಲ್ ಪ್ರೆಸೆಂಟೇಷನ್ ಮೇಲೆ ಮಾಡಿದ್ದೀನಿ ಸ್ನೇಹಿತರೆ. ತುಂಬಾ ಜನ ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕದ ಹಳ್ಳಿಗಳ ಕಡೆ ಟೈರ್ 2, ಟೈರ್ 3 ಸಿಟೀಸ್ ಅಲ್ಲಿ ಅಥವಾ ಟೌನ್ಸ್ ಅಲ್ಲಿ ತುಂಬಾ ನಾಲೆಡ್ಜ್ ಇರೋದಿಲ್ಲ ಅವ್ರಿಗೆ. ಅದೇನಾಗುತ್ತೆ, ರಿಪೋರ್ಟ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದ್ರ ಅರ್ಥ ಏನು, ಅದ್ರ ಏನು ಅರ್ಥ ಆಗಲ್ಲ, ಅಥವಾ ಈವನ್ ಅವ್ರು ಡಾಕ್ಟರ್ ಕೇಳಿ ಎಕ್ಸ್ಪ್ಲೈನ್ ಮಾಡಿದ್ರೆ ಕೆಲವೊಂದ್ಸಲ ಅರ್ಥ ಆಗಿರೋದಿಲ್ಲ. ಹಾಗಾಗಿ ನಿಮ್ಗೆ ಯಾರು ಗೊತ್ತಿದ್ದಾರೆ, ಯಾರು ಕ್ಯಾರಿಂಗ್ ಇದ್ದಾರೆ, ಇಲ್ಲ
ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಆದಷ್ಟು ಈ ವಿಡಿಯೋಸ್ನ ಶೇರ್ ಮಾಡಿ. ಈಗ ನಾವು ಏನು ನಮ್ಮ ಎಫರ್ಟ್ಸ್ ಆಗ್ತಾ ಇದ್ದೀವಿ ಪ್ರೆಗ್ನೆನ್ಸಿ ಆ್ಯಂಡ್ ಇನ್ಫರ್ಟಿಲಿಟಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ, ಆ ಎಫರ್ಟ್ಸಲ್ಲಿ ನಿಮ್ಮ ಹೆಲ್ಪ್ ನಮಗೆ ತುಂಬಾ ಅವಶ್ಯಕ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಏನಾಗುತ್ತೆ, ಯೂಟ್ಯೂಬ್ ಆಲ್ಗಾರಿದಮ್ ಅದನ್ನ ಐಡೆಂಟಿಫೈ ಮಾಡಿ ತುಂಬ ಜನಕ್ಕೆ ವಿಡಿಯೋ ರೀಚ್ ಮಾಡೋದ್ರಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.